ಗುಡ್ ಮಾರ್ನಿಂಗ್ ಎವ್ರಿವನ್. ಬೆಳಗ್ಗೆ 6:50. ಸೊ ನಾವು ಕಷ್ಟಪಟ್ಟು ಇವಾಗ ಹೊರಟಿದ್ದೀವಿ ಆಟೋ ಮಾಡಿಕೊಂಡು KSR ರೈಲ್ವೆ ಸ್ಟೇಷನ್ಗೆ. ಹೋಗುವ ದಾರಿಯಲ್ಲಿ ವ್ಯೂಸನ್ನು ಎಂಜಾಯ್ ಮಾಡಿ. ಸೊ ತುಂಬ ಚೆನ್ನಾಗಿದೆ ವಾಕಿಂಗ್ ಮಾಡೋರು. ಸೊ ಬೆಳಗ್ಗೆ ಇನ್ನೂ 7 o'clock ಆಗ್ತಾ ಬಂದಿರೋದ್ರಿಂದ ಟ್ರಾಫಿಕ್ ಅಷ್ಟೇನಿಲ್ಲ. ಇನ್ನು ಒಂದು 15 ಮಿನಿಟ್ಸಲ್ಲೇ ಟ್ರಾಫಿಕ್ ತುಂಬ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿರುತ್ತೆ. ನೋಡಿ, ಚಿಕ್ಕ ಪುಟ್ಟ ಟ್ರಾಫಿಕ್ಕೇ ಜಾಸ್ತಿ ಆಗ್ತಾಯಿದೆ. ಯಪ್ಪ, ಈ ಬೆಂಗಳೂರಲ್ಲಿ ಆಟೋ ಡ್ರೈವರ್ಸ್ಗಳು ಓಡಿಸೋ ಥರ ಯಾವನು ಮತ್ತು ಓಡಿಸಲ್ಲ. ಝುಯ್ ಅಂತ ಎಲ್ಲ ಕಡೆ ನುಗ್ಸ್ಬಿಡ್ತಾರೆ. ಫೈನಲಿ ನಾವು ಮೆಜೆಸ್ಟಿಕ್ಕಿಗೆ ರೀಚ್ ಆಗಾಯಿತು. ಅಂದರೆ ನಮ್ಮ ರೈಲ್ವೆ ಸ್ಟೇಷನ್ ಹತ್ರ ಬಂದಾಯಿತು. ಅವರೇ ಚೆನ್ನಾಗಿ ಆಗ್ತಾರೆ. ಊಟ ಆಯಿತು. ಎಕ್ಸ್ಪೆಕ್ಟೆಡ್ ಟೈಮ್ಗಿಂತ ಸ್ವಲ್ಪ ಬೇಗನೆ ಬಂತು. ಆದರೆ ಅಲ್ಲಲ್ಲಿ ನಿಲ್ಸ್ಕೊಂತ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀವಿ. ಸೊ ಸ್ನ್ಯಾಕ್ಸ್ ಬ್ರೇಕ್. ವೆಜ್ ಕಟ್ಲೆಟನ್ನು ತಿಂದು ನಿಸರ್ಗ ಸೌಂದರ್ಯವನ್ನು ಸೆಳೆಯುತ್ತಾ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ದೀವಿ. ಆಲ್ಮೋಸ್ಟ್ ಇವಾಗ ನಾವು ತಮಿಳ್ನಾಡು ಬಾರ್ಡ್ರನ್ನು ತಲುಪಾಯಿತು. ಇನ್ನೇನು ಕೆಲವೇ ಸಮಯಗಳಲ್ಲಿ ನಮ್ಮ ಡೆಸ್ಟಿನೇಷನ್ನ ತಲುಪ್ತೀವಿ. ಬಿಸಿಲನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ನಾರ್ಮಲ್ ಡೇಸಲ್ಲಿ ನಾನು ಬೇಗ ಹೇಳಲ್ಲ, ಅದರಲ್ಲೂ ಸಂಡೇ ನಾನು ಸ್ವಲ್ಪ ಬೇಗ ಎದ್ಬಿಟ್ಟಿದ್ದೀನಿ. ಸೊ ಒಳ್ಳೆ ಚಾನ್ಸು ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ನಾನು ಸನ್ರೈಸ್ ಆಗೋದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿ ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ. ಬನ್ನಿ ವಿಯರ್ಡ್ ಆದ ರೆಸಿಪಿನ ಟ್ರೈ ಮಾಡೋಣ. ಫಸ್ಟ್ ಎಗ್ಗನ್ನು ಹೊಡ್ಕೊಂಡು ನಾನು ಬಾಕ್ಸಲ್ಲಿ ಹಾಕ್ಕೊಂಡು ಅದನ್ನು ಸ್ಟೀಮ್ ಮಾಡೋಕ್ಕೆ ಇಡ್ತೀನಿ. ಅದು ಒಂಥರ ಯಾವ ಥರ ಆಗಬೇಕು ಅಂದರೆ ಇಂಟರ್ನೆಟ್ ನೋಡಿದ ಪ್ರಕಾರ ಅದನ್ನು ನಾವು ಕಟ್ ಮಾಡಿ ಪನ್ನೀರ್ ಥರ ಸ್ಲೈಸ್ ಮಾಡ್ತೀವಲ್ವ, ಆ ಥರ ಕ್ಯೂಬ್ಸ್ ಶೇಪಲ್ಲಿ ಬರೋಕ್ಕೆ ಈ ಥರ ಮಾಡೋದು. ಅದ ನಂತರ ಅದೇ ಗ್ಯಾಪಲ್ಲಿ ಸ್ವಲ್ಪ ಮಸಾಲಾಗೆಲ್ಲ ಒಗ್ಗರಣೆನ ಹಾಕ್ಕೊಳ್ಳೋಣ. ಇವಾಗ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಆನಿಯನನ್ನು ಹಾಕ್ಕೊತೀನಿ. ಸ್ವಲ್ಪ ಬೇಯಿಸ್ಕೊಂಡು ಅದರ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳೋಣ. ಓಕೆ, ಸ್ವಲ್ಪ ಬೇಯೋಣ. ಅದರ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿ ಲೀವ್ಸನ್ನು ಹಾಕ್ಕೊಂಡು ಅದರ ನಂತರ ರುಬ್ಕೊಂಡಿರುವಂತಹ ಟೊಮೆಟೊನ ಕೂಡ ಹಾಕ್ಕೊಳ್ಳೋಣ. ಟರ್ಮರಿಕ್ ಪೌಡರು, ಚಿಲ್ಲಿ ಪೌಡರು, 2 ಸ್ಪೂನು ಗರಂ ಮಸಾಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಕೂಡ ಹಾಕೊಳ್ಳೋದು ಮಸ್ಟ್. ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇವಾಗ ನಮ್ಮ ಹೀರೋ ಇಂಗ್ರೀಡಿಯೆಂಟ್ ಅಂದರೆ ಕೊರಿಯಾಂಡರ್ ಲೀವ್ಸು. ಸೊ ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ಸೊ ನೋಡೋಣ ನಮ್ಮ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಿದೆಯೋ ಇಲ್ವಾ ಅಂತ. ಏನೋ ಒಂದು ರೇಂಜಿಗೆ ಬಂದಿದೆ. ಸೊ ಇದನ್ನು ಇವಾಗ ನೀಟಾಗಿ ಕಟ್ ಮಾಡಬೇಕು. ಆ್ಯಕ್ಚುಲಿ ಅದು ಹೊರಗಡೆ ತೆಗಿಲಿಕ್ಕೆ ಬರ್ತಾ ಇಲ್ಲ. ನಾನು ಆಯಿಲ್ ಹಾಕೋದನ್ನು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಗ್ರೀಸ್ ಮಾಡಬೇಕಿತ್ತು ಒಳಗಡೆ, ಅದನ್ನು ಬಾಕ್ಸನ್ನು ಮಾಡ್ಕೊಂಡಿಲ್ಲ. ಅದಕ್ಕೆ ಅಂಟ್ಕೊಬಿಟ್ಟು ಅದನ್ನು ಕರೆಕ್ಟಾಗಿ ಕಟ್ ಮಾಡೋಕ್ಕೆ ಬರ್ತಾಯಿಲ್ಲ. ಬಟ್ ಇಟ್ಸ್ ಓಕೆ. ಏನೋ ಒಂಥರ ಸ್ವಲ್ಪ ಬ್ಲಾಕ್ ಥರ ಕ್ಯೂಬ್ ಶೇಪಲ್ಲಿದೆ, ಸ್ವಲ್ಪ ಫ್ಲ್ಯಾಟ್ ಕ್ಯೂಬ್ ಶೇಪಲ್ಲಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸಂಡೇ ಮಾರ್ನಿಂಗ್ ರುಚಿಯಾದ ವಿಯರ್ಡ್ ಎಗ್ ಮಸಾಲ. ವಿಯರ್ಡ್ ಏನಲ್ಲ, ಇದು ಬೇಯಿಸ್ಕೊಳ್ಳೋ ವಿಧಾನ ಅಷ್ಟೇ ವಿಯರ್ಡ್ ಅಂತ ಅನ್ನಿಸ್ತು. ಬಟ್ ಇವಾಗ ದೋಸೆನ ಹಾಕೊಳ್ಳೋಣ. ದೋಸೆ ಸೊ ದೋಸೆ ಮಾಡೋದು ತುಂಬ ಈಸಿ ಅಂತ ಅನಿಸುತ್ತೆ ನನಗೆ. ಪ್ರತಿದಿನ ನಮ್ಮಲ್ಲಿ ದೋಸೆನೇ ಮಾಡ್ತೀನಿ ಆಲ್ಮೋಸ್ಟ್. ನಾನು ವಾರದಲ್ಲಿ 3 ದಿನ ಆದರೂ ದೋಸೆನೇ ನಡೆಯುತ್ತೆ. ಸೊ ಬನ್ನಿ ಇವಾಗ ನಮ್ಮ ದೋಸೆ ಜೊತೆಗೆ ಎಗ್ ಮಸಾಲ ಸವಿಯೋಣ. ಹೇ ಗಾಯ್ಸ್, ವಾಟ್ಸಪ್, ಲೆಟ್ಸ್ ಪ್ರಿಪೇರ್ ಸಂಡೇ ಲಂಚ್. ಸಂಡೇ ಅಂದಮೇಲೆ ನಾನ್ ವೆಜ್ಜು ಮಸ್ಟ್ ಆ್ಯಂಡ್ ಶುಡ್. ಸೊ ಇಲ್ಲಿ ನಮ್ಮ ಬಂಗಡ ಫ್ರೈಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಪ್ರಾನ್ಸ್, ಬೆಳ್ಳುಳ್ಳಿ ಕಬಾಬ್, ಚಟಪಟ. ಒನ್ ಮೋರ್ ಅಂತ ಹೇಳಬೇಕು. ವೈರಲ್ ರೆಸಿಪಿನ ಟ್ರೈ ಮಾಡಿದ್ದೀನಿ. ಹೊಟ್ಟೆ ತುಂಬ ಊಟ ಆದ ತಕ್ಷಣ ಸ್ವಲ್ಪ ಮೊಬೈಲ್ ಜೊತೆಗೆ ರಿಲ್ಯಾಕ್ಸ್ ಮಾಡೋಣ. ಮ್ಯೂಸಿಕ್ ಕೇಳ್ತಾ ಇದೆ. ನನಗೆ ಹೇಳೋಕ್ಕೆ ಮನಸ್ಸಾಗ್ತಾ ಇಲ್ಲ. ರೋಹಿತ್ ಟೀ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕಷ್ಟಪಟ್ಟು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಫೈನಲಿ ದಿಸ್ ಇಸ್ ದ ವ್ಯೂ. ಈವ್ನಿಂಗಲ್ಲಿ ಈ ಥರ ಚೆನ್ನಾಗಿ ಕಾಣ್ತಾ ಇದೆ ಸನ್ಸೆಟ್ಟು. ಕೆಲಸ ಇಲ್ದಿರೋ ನಾನು ಸಿನಿಮೆಟಿಕ್ ಶಾರ್ಟನ್ನು ತಗೊಳ್ಳುವಂಥ ಪ್ರಯತ್ನದಲ್ಲಿದ್ದೀನಿ. ಯವ್ವ ಇದೊಂದು ಬಾಕಿ ಇತ್ತು. ಸೊ ಬನ್ನಿ, ಎಷ್ಟು ಬೇಗ ಇಲ್ಲಿ ಚೇಂಜ್ ಆಗ್ತಾ ಇದೆ ನಮ್ಮ ಸ್ಕೈ. ಇಟ್ಸ್ ಬ್ಯೂಟಿಫುಲ್. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ದಿಸ್ ಇಸ್ ವೆನ್ಸ್ಡೇ. ಸೊ ಮಧ್ಯಾಹ್ನದ ಊಟಕ್ಕೆ ನಾವು ವೆಜ್ ಬಿರಿಯಾನಿ ಥರದ್ದೇನಾದರೂ ಮಾಡೋಣ. ಸೊ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಅದಕ್ಕೋಸ್ಕರ ಇರೋ ಏನೇನು ಉಳಿದಿದೆ ಅದೆಲ್ಲ ವೆಜಿಟೇಬಲ್ಸನ್ನು ಹಾಕಿ ಒಂದು ಪಲಾವನ್ನು ಮಾಡೋಣ. ಪುಲಾವ್ ಏನೋ ಒಂದು ವೆಜ್ ಬಿರಿಯಾನಿ ಥರ ಮಾಡೋಣ. ರೆಸಿಪಿ ಅದೇ ಥರ ಇರುತ್ತೆ. ಆನಿಯನ್ಸು, ಜಿಂಜರ್ ಗಾರ್ಲಿಕ್, ಟೊಮೆಟೊನೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಅದಕ್ಕೂ ಮೊದಲೇ ನಾನು ಏಲಕ್ಕಿ ಮತ್ತು ಚಕ್ಕೆ ಕೂಡ ಹಾಕ್ಕೊಂಡಿದ್ದೆ. ಅದ್ರ ನಂತರ ಪೊಟ್ಯಾಟೊ ಒಂದೇ ಉಳಿದಿದ್ದು ತರಕಾರಿಗಳಲ್ಲಿ.
ಅದರ ನಂತರ ಕೊರಿಯಾಂಡ್ರು ಮತ್ತು ಮಿಂಟ್ ಲೀವ್ನ ಪೇಸ್ಟನ್ನು ಮಾಡ್ಕೊಳ್ಳೋದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮೊಸರನ್ನ ಹಾಕ್ಕೋಬೇಕು. ಸ್ವಲ್ಪ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಅದರ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋ ಬರೋ ತರಕಾರಿಗಳಲ್ಲಿ ಇವಾಗ ನಮ್ಮಲ್ಲಿ ಇರೋದು ಚಪ್ಪರೆ ಅವರೆಕಾಯಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ, ಬಿರಿಯಾನಿ ಮಸಾಲನ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನಾನು 1.5 ಅಳತೆಯಷ್ಟು ಅಕ್ಕಿಯನ್ನು ತೊಗೊಂಡು ನೆನೆಯೋಕೆ ಇಟ್ಟಿದ್ದೀನಿ. ಸೊ ಅದನ್ನು ಇವಾಗ ಹಾಕುವಂತಹ ಸಮಯ. ಬಾಸ್ಮತಿ ರೈಸನ್ನೇ ತೊಗೊಂಡಿದ್ದೀನಿ. ಸೊ ಫ್ಲೇವರ್ಸು ಚೆನ್ನಾಗಿ ಬರುತ್ತೆ ಅದೇ ರೈಸನ್ನು ಯೂಸ್ ಮಾಡಿದರೆ. ಬಾಸ್ಮತಿ ರೈಸ್. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾನು ಇದಕ್ಕೆ ರೈಸಿಗಂತ ಒಂದು 3 ಲೋಟ ಹಾಕ್ಕೊತೀನಿ. ಅಂದರೆ ನಾನು ಯಾವ ಅಳತೆಯಲ್ಲಿ ತೊಗೊಂಡಿದ್ದೆ ಅಷ್ಟೇ ಅಳತೆಯ ಅದರಲ್ಲಿ ನೀರನ್ನು ಹಾಕ್ಕೊತೀನಿ. 3 ಪಟ್ಟು ಹಾಕ್ಕೊತೀನಿ. ನಾನು ವೆಜಿಟೇಬಲ್ಸಿಗೆ ಆಲ್ರೆಡಿ ಒಂದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ನೋಡ್ಕೊತೀನಿ. ಆವಾಗ ಟೇಸ್ಟ್ ಮಾಡಿ ನೋಡ್ತೀನಿ ಉಪ್ಪು ಸರಿ ಹೋಗುತ್ತೋ ಇಲ್ವೋ ಅಂತ. ನಾನು ಪ್ರತಿ ಸಲ ಈ ಥರ ಕುಕ್ಕರಲ್ಲಿ ಮಾಡಿದಾಗಲೂ ಕೂಡ ನನಗೆ ಉಪ್ಪು ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ನಾನು ಕಡಿಮೆನೇ ಹಾಕ್ಕೊತೀನಿ. ಸ್ವಲ್ಪ ಕಡಿಮೆ ಉಪ್ಪಾದರೂ ಪರವಾಗಿಲ್ಲ. ಆಮೇಲೆ ಏನಾದರೂ ರಾಯ್ತ ಮಾಡ್ತೀವಲ್ವ ಅದ್ರ ಜೊತೆ ಸ್ವಲ್ಪ ಮ್ಯಾಚಪ್ ಆಗುತ್ತೆ. ಇವಾಗ ಸ್ವಲ್ಪ ನಾನು ಲೆಮನನ್ನು ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಲ್ಲಾಡ್ಸಿ ಇವಾಗ ಕುಕ್ಕರ್ನ ಹಚ್ಚಿ ಇಟ್ಬಿಡೋಣ. ಒಂದೇ ಬಿಸಿಲಿಗೆ ತೆಗೆದ್ರೆ ಮುಗ್ದೋಯ್ತು. ಮನೇಲಿ ತಿಂದಿರೋ ಮಾವಿನ ಹಣ್ಣಿದೆ, ಅದರಿಂದ ಮಾವಿನ ಗೊಜ್ಜನ್ನು ಮಾಡೋಣ. ಮಾವಿನ ಗೊಜ್ಜು ತಿನ್ನು. ಇವಾಗ ಮಾವಿನ ಸೀಸನ್ ಬಂತಲ್ವಾ. ಸೊ ಎಮ್ಮೆಯಾದ ಮಾವಿನ ಹಣ್ಣಿನ ರೆಸಿಪಿಯನ್ನು ಮಾಡೋದು, ಅದನ್ನು ಕೂಡ ಟ್ರೈ ಮಾಡೋಣ ಆಯಿತಾ ಒಂದಿನ. ಇವಾಗ ಇದನ್ನು ಪೀಲ್ ಮಾಡೋಣ. ನನ್ನ ಕೈ ಚಳಕ ನೋಡಿ ಎಷ್ಟು ಬೇಗ ಪೀಲ್ ಆಯಿತು, ಮ್ಯಾಜಿಕ್. ಸೊ ಇದನ್ನು ಇವಾಗ ನೀರಲ್ಲಿ ನಾನು ಬೇಯಿಸೋಕೆ ಇಡ್ತಾಯಿದ್ದೀನಿ. ಇಷ್ಟು ಥಿನ್ನಾಗಿ ಸ್ಲೈಸ್ ಮಾಡೋದ್ರಿಂದ ಸ್ವಲ್ಪ ಅದು ಬೇಗನೆ ಅಂದರೆ ಬೇಯುತ್ತೆ. ಸೊ ಬೇಯ್ದ ನಾವು ಬರೋಣ. ನಮ್ಮ ವೆಜ್ ಬಿರಿಯಾನಿ ಕೂಡ ರೆಡಿ ಆಯಿತು. ಇವಾಗ ನಮ್ಮ ಮಾವಿನಕಾಯಿ ಗೊಜ್ಜನ್ನು ಮಾಡುವಂಥ ಸಮಯ. ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದನ್ನು ಮರಿಬಾರ್ದು. ಸ್ವಲ್ಪ ಮಿಕ್ಸಿಂಗನ್ನು ಮಾಡ್ಕೊಳ್ಳೋಣ. ಇಲ್ಲಿ ಒಗ್ಗರಣೆ ಕೊಡೋದು ತುಂಬ ಇಂಪಾರ್ಟೆಂಟು. ಫ್ರೆಶ್ ಆಗಿರುವಂಥ ಕರಿ ಲೀವ್ಸು ಹಾಗೆ ಸಾಸಿವೆ ಮತ್ತು ಹಿಂಗನ್ನು ಹಾಕಿ ಒಳ್ಳೆಯ ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡಿ ರೆಡಿಯಾಗಿದೆ ನಮ್ಮ ವೆಜ್ ಬಿರಿಯಾನಿ ಆರ್ ಪುಲಾವ್ ಜೊತೆಗೆ ಮಾವಿನ ಗೊಜ್ಜು ರೆಡಿಯಾಗಿದೆ. ತುಂಬ ಸಲ ಸ್ವಚ್ಛ ಬಾನಲ್ಲಿ ಹಾರುವಂಥ ಪಕ್ಷಿಯನ್ನು ಕಂಡು ನನಗೂ ಕೂಡ ವಿಂಗ್ಸ್ ಇರಬಾರ್ದಿತ್ತ. ನಾನು ಕೂಡ ಇಲ್ಲಾಂದರೆ ನಾನು ಡೋರೆಮೋನ್ ಗ್ಯಾಜೆಟ್ ಇದ್ದರೆ ಚೆನ್ನಾಗಿ ಎಲ್ಲರೂ ಕೂಡ ಒಂದು ಟ್ರಿಪ್ಪನ್ನು ಹಾಕೊಂಡು ಬರ್ಬೋದಿತ್ತು. ಬಟ್ ಇಟ್ಸ್ ಓಕೆ. ಬಾಲ್ಯದ ದಿನಗಳು ಮುಗಿದೋಗ್ಬಿಟ್ಟಿದೆ. ಬೋರಿಂಗ್ ದಿನಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಕೂಡ ಸಿನಿಮೆಟಿಕ್ ಶಾರ್ಟನ್ನು ತೆಗೆಯುವಂತಹ ಪ್ರಯತ್ನದಲ್ಲಿ ನಿಮ್ಮ ದಿವ್ಯ ಬರೋ ಅದೇ ಸೇಮ್ ಪ್ಲೇಸನ್ನು ಬೇರೆ ಬೇರೆ ವ್ಯೂವಲ್ಲಿ ತೋರಿಸುವಂಥ ಪ್ರಯತ್ನ. ಇವಾಗ ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ತಾತ ಹಾರ್ಡ್ ವರ್ಕ್ ಅಲ್ಲ ಸ್ಮಾರ್ಟ್ ವರ್ಕ್ ಮಾಡ್ತಾವನೆ. ಈ ಥರ ಎಲ್ಲ ಟ್ರೈನ್ ಹತ್ತೋದು ನೋಡೋ ನನಗೆ ಸ್ಟಾರ್ಟಿಂಗಲ್ಲಿ ನಾವು ಚೆನ್ನೈ ಬಂದಾಗ ಒಂದು ಹಬ್ಬದ ಟೈಮಲ್ಲೆಲ್ಲ ಬ್ಯಾಂಗ್ಳೂರು ಚೆನ್ನೈಗೆ ಟ್ರಾವೆಲ್ ಮಾಡೋದು ತುಂಬ ಜನ ಆಗ್ತಾರೆ. ಸೊ ಅವಾಗಂತೂ ನೀವು ಎಷ್ಟೇ 1 ತಿಂಗಳು ಮೊದಲೇ ಕೂಡ ನೀವು ಸೀಟ್ ಬುಕ್ ಮಾಡಿದ್ರು ಕೂಡ ಅಲ್ಲಿ ಟ್ರೈನ್ ಬುಕ್ ಮಾಡಿ ಟೈಮ್ ಮಾಡಿ ಕೂಡ ಸಿಗಲ್ಲ. ಅವಾಗ ಒಂದ್ಸಲ ಇನ್ನು ನಾವು ಜನರಲಲ್ಲಿ ಹೋಗೋಕ್ಕೆ ಟ್ರೈ ಮಾಡಿದ್ವಿ. ಇದೇ ಥರ ನಮ್ಮ ಪರಿಸ್ಥಿತಿ ಆದ ನಂತರ ನಾನು ಜನರಲ್ ಹೋಗೇನು ಹತ್ತೇ ಇಲ್ಲ. ಮೊದಲೆಲ್ಲ ಟ್ರೈನ್ ಜರ್ನಿ ಖುಷಿ ಕೊಡ್ತಾ ಇತ್ತು. ಇವಾಗ ಪದೇ ಹೋಗಿ ನನಗೆ ಬೋರ್ ಬರ್ತಾ ಇದೆ. ಐ ಜಸ್ಟ್ ವಾಂಟ್ ಟು ಟ್ರಾವೆಲ್ ಬೈ ಕಾರ್ ಇನ್ ಫ್ಯೂಚರ್. ಫೈನಲಿ ಆಫ್ಟರ್ 6.5 hour ಜರ್ನಿ ನಾವು ಮನೆಗೆ ರೀಚ್ ಆಗಾಯಿತು. 9:30ಗೆ ರೀಚ್ ಆದ್ವಿ. ಲೇಟಾಗಿ ರೀಚ್ ಆದ್ವಿ. ಸೊ ಇವಾಗ ಸ್ಕಿನ್ ಕೇರ್ ಮಾಡುವಂಥ ಸಮಯ. ಆ ಹಾಟ್ ವೆದರಿಂದ ಈ ವೆದರಿಗೆ ಬಂದಾಯಿತು. ಸೊ ಸ್ಕಿನ್ ಕೇರನ್ನು ಮಾಡಿ ಮುಗಿಸಾಯಿತು. ಇವಾಗ ಸ್ವಲ್ಪ ಏನಾದರೂ ನನ್ನ ಡೈರಿಯನ್ನು ಬರೆಯೋಣ, ಡೂ ಲಿಸ್ಟನ್ನು ಮಾಡೋಣ. ಓಕೆ, ನಾನು ನಿಮ್ಮನ್ನು ಮತ್ತೆ ಸಿಗ್ತೀನಿ ಮಾರ್ನಿಂಗ್. ಬಾಯ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರಿಗೂ ಶುಭೋದಯ. ಓಹೋ ನಮ್ಮ ಕಾರ್ ಅನಾಥವಾಗಿದೆ. ಕವರೆಲ್ಲ ಹೋಗ್ಬಿಟ್ಟಿದ್ದು. ಸೊ ಬನ್ನಿ ಹೋಗಿ ಸರಿ ಮಾಡೋಣ. ಸ್ವಲ್ಪ ಪ್ಲೆಸೆಂಟ್ ಆದ ಒಂದು ಎಕ್ಸ್ಪೀರಿಯೆನ್ಸನ್ನು ಕೊಡುತ್ತೆ. ವೆದರ್ ತುಂಬ ಚೆನ್ನಾಗಿದೆ. ಅಷ್ಟು ಚಿಲ್ಲಾಗಿಲ್ಲ, ಬಟ್ ತಮಿಳ್ನಾಡಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಆಗಿದೆ. ಸೊ ಫೈನಲಿ ಕವರ್ ಹಾಕಾಯಿತು. ಇವಾಗ ರಿಟರ್ನ್ ಮನೆ ಕಡೆ ಹೋಗೋಣ. ಸೊ ಇಲ್ಲಿಗೆ ನನ್ನ ಬ್ಲಾಗನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ಆದ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.